ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ನಂಬರ್ ನೀವೇನಾದರೂ ನೋಡಿದರೆ ಇದು ಸಾಮಾನ್ಯ ನಂಬರ್ ಅಲ್ಲ. ಇದು ಮಹಾಲಕ್ಷ್ಮಿ, ತಾಯಿ ಮಹಾಲಕ್ಷ್ಮಿ ಮತ್ತು ಯೂನಿವರ್ಸ್ ನೀಡುವಂಥ ಸಂದೇಶ ಅಂತಲೇ ಹೇಳ್ಬೋದು. ಯೂನಿವರ್ಸ್ ನಿಮಗೆ ಸಮೃದ್ಧಿ ಸೂಚನೆ ನೀಡ್ತಾ ಇದೆ ಅಂತ ಅರ್ಥ. ನೀವು ಸುಮ್ಮನೆ ಕುಳಿತಾಗ ಅಥವಾ ಹೊರಗಡೆ ಎಲ್ಲಾದರೂ ಹೊರಟಾಗ, ನೀವು ಹಣದ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ದಾಗ ಈ ನಂಬರ್ ಕಾಣಿಸುವುದು ಅಂತಂದರೆ ನಿಮಗೆ ಲಕ್ ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ. ಸಮೃದ್ಧಿಯ ದಾರಿ ತೆರೆಯುತ್ತದೆ ಅಂತ ಹೇಳಿ ಸಂಕೇತವನ್ನು ನೀಡುತ್ತೆ. ಹಾಗಾದರೆ ಅದು ಯಾವ ನಂಬರ್, ಬನ್ನಿ ನೋಡೋಣ. ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹೌದು, ಸಂಖ್ಯೆ 8 ಅನ್ನೋದಕ್ಕೆ ಇನ್ಫಿನಿಟಿ ಒಂದು ಎನರ್ಜಿ ಕೂಡ ಇದೆ. ಈ 8 ಅನ್ನುವಂಥದ್ದು ತುಂಬ ಶಕ್ತಿಶಾಲಿಯಾದಂತಹ ನಂಬರ್. ಮರುಕಳಿಸುವ ಶಕ್ತಿ, ಆರ್ಥಿಕ ವೃದ್ಧಿ ಇದಕ್ಕಿದೆ. ಈ 8 ನಂಬರ್ 3 ಅಂಕಿಗಳು ಒಟ್ಟಿಗೆ ಬಂದರೆ ಅಂದರೆ 888 ಏನಾದರೂ ಕಂಡ್ರೆ ಇದೊಂದು ತ್ರಿಬಲ್ ಆಗಿ ಕೂಡ ಇದು ಕೆಲಸವನ್ನು ಮಾಡುತ್ತೆ. 888 ಈ ನಂಬರ್ ನೋಡಿದವರಲ್ಲಿ ಕೆಲವರಿಗೆ ಒಂದು ನೂತನವಾದಂಥ ಆಫರ್ಗಳು, ಒಳ್ಳೆ ಹೊಸ ಆಫರ್ಗಳು ಕೂಡ ಸಿಗುತ್ತೆ. ನೀವೇನಾದರೂ ಕೆಲಸ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರಮೋಷನ್ಸ್ ಕೂಡ ಸಿಗುತ್ತೆ. ಅಥವಾ ಆರ್ಥಿಕವಾಗಿ ಒಂದು ದುಡ್ಡಿನ ವಿಚಾರದಲ್ಲಿ ನಿಮಗೆ ಸುಧಾರಣೆಯನ್ನು ಹೊಂದುತ್ತೀರಾ. ತುಂಬ ಒಂದು ಸಾಲ ಮಾಡ್ಕೊಂಡಿರ್ತೀರಾ ಅಥವಾ ದುಡ್ಡಿನ ವಿಚಾರದಲ್ಲಿ ತುಂಬ ಯೋಚನೆ ಮಾಡ್ತಾ ಇರ್ತೀರಾ. ನೀವೇನಾದರೂ ಈ ನಂಬರ್ ನೋಡಿದ್ರಿ ಅಂತಂದರೆ ನಿಮಗೆ ಖಂಡಿತ ನಿಮಗೆ ಆ ಒಂದು ಆರ್ಥಿಕ ವಿಚಾರದಲ್ಲಿ ಸುಧಾರಣೆಯನ್ನು ಹೊಂದುತ್ತೀರಾ ಅಂತಲೇ ಅರ್ಥ. ಹಾಗಾದರೆ ಇದು ಯಾವಾಗ ಕಾಣಿಸಿದರೆ ಶುಭ, ಯಾವಾಗ ಬರುತ್ತೆ? ಹೌದು, ನೀವು ಮನಸ್ಸಲ್ಲಿ ಆಳವಾಗಿ ಗಂಭೀರವಾಗಿ ಆಸೆ ಇಟ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಕಾಣಿಸಿದರೆ ಇದು ಅತ್ಯಂತ ಶುಭ ಸಂಕೇತ. ಈ 888 ಅನ್ನುವಂಥದ್ದು ರಸ್ತೆಯಲ್ಲಿ ಕಾಣಿಸಬಹುದು, ಅಥವಾ ಕ್ಲಾಕ್ ಟೈಮ್ ಆಗಿರ್ಬೋದು, ಅಥವಾ ಬಿಲ್ಗಳಲ್ಲಾಗಿರ್ಬೋದು, ಅಥವಾ ನೀವು ಡ್ರೀಮಲ್ಲಿ ಕೂಡ ಕಾಣಿಸ್ಕೋಬಹುದು. ಒಂದು ಇನ್ವಾಯ್ಸ್ ನಂಬರ್ ಆಗಿ ಕೂಡ ಕಾಣಿಸ್ಕೋಬಹುದು. ಪರಿಶೀಲನೆ ಮಾಡಿ ನೋಡಿ, ನಿಮ್ಮ ಕರ್ಮಕ್ಕೆ ಫಲ ಸಿಗುವಂಥ ಸಮಯ ಬಂತು ಅಂತ ಅರ್ಥ. ಸರಿ, ಬರೀ ಕಾಣಿಸಿದರೆ ಓಕೆ, ಅದಕ್ಕೆ ನೀವು ಬೂಸ್ಟ್ ಕೊಡಬೇಕಾಗತ್ತೆ. ನೀವು ಎನರ್ಜಿಯನ್ನು ಕೊಡಬೇಕು. ಏನು ಮಾಡಬೇಕು? ಈ ನಂಬರ್ ಕಾಣಿಸಿದ ತಕ್ಷಣ ಹೌದು, ಒಂದು ಚಿಕ್ಕ ಪುಣ್ಯ ಕಾರ್ಯ ಮಾಡಿ, ಪರಿಣಾಮ ವೇಗವಾಗಿ ಕಾಣುತ್ತೆ. ಹೌದು, ಈ 888 ನಂಬರ್ ನೋಡಿದ ಮೇಲೆ ನೀವು ಒಂದು ಸಣ್ಣ ದೀಪವನ್ನು ಹಚ್ಚಿ, ಒಂದು ದೇವರ ಮನೆಯಲ್ಲಾಗಿರ್ಬೋದು ಅಥವಾ ತುಳಸಿ ಕಟ್ಟೆಯ ಮುಂದೆ ಆಗಿರ್ಬೋದು, ನೀವು ಒಂದು ದೀಪವನ್ನು ಹಚ್ಚಿ ನೀವು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ದೇವರ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ನಂಬಿಕೆಯನ್ನು ಇಡಿ. 100% ನಿಮಗೆ ಒಂದು ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮ ಒಂದು ಧೈರ್ಯಕ್ಕೆ ಫಲ ಸಿಗುವಂಥ ಸಮಯ ಬಂತು. ನೀವು ಡಿಸರ್ವ್ ಆಗಿದ್ದೀರಾ, ಯು ಡಿಸರ್ವ್ ಇಟ್ ಅಂತ ಅರ್ಥ. ಒಂದು ಚಿಕ್ಕ ನಗುವನ್ನು ಬೀರಿ, ನನ್ನತ್ತ ಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ, ಇನ್ನು ಕೆಲವು ದಿನ ಅಂತ ಅಂದ್ಕೊಂಡ್ರೆ ಸಾಕು, ನೀವು ಕೆಲವೇ ದಿನಗಳಲ್ಲಿ ನಿಮಗೆ ಜೀವನ ಅನ್ನೋದು ಬದಲಾಗಿ ಬಿಡುತ್ತೆ. ತಾಯಿ ಮಹಾಲಕ್ಷ್ಮಿ ನೀಡುವ ಸಂದೇಶ ಇದಾಗಿದೆ. ವಿಡಿಯೋ ನೋಡಿದ ಮೇಲೆ ನಂಬಿಕೆಯಿಂದ ದೀಪ ಹಚ್ಚಿ, ಯೂನಿವರ್ಸ್ನಿಂದ ಉತ್ತರ ನಿಮಗೆ ಬಂದೇ ಬರುತ್ತೆ. ಲಕ್ಷ್ಮೀ ದೇವಿ ಆಶೀರ್ವಾದ ನಿಮ್ಮ ಹತ್ರ ಬರಲಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಯೂನಿವರ್ಸ್ ಬ್ಲೆಸ್ ಮೀ. ಧನ್ಯವಾದಗಳು.